ಸೊ ಫೈನಲ್ ಆಗಿ ಸಜ್ಜಿಗೆ ಕಂಪ್ಲೀಟ್ ಆಗಿ ರೆಡಿ ಆದಂಗೆ. ಸೊ ಇವಾಗ ತುಪ್ಪ ಹಾಕೋತಾ ಇದೀನಿ. ಸಜ್ಜಿಗೆ ಅಂದ ತಕ್ಷಣ ಮಾಡಕ್ ತುಂಬಾ ಟೈಮ್ ಬೇಕು, ಕಷ್ಟ ಅನ್ನೋದೇ ಫಸ್ಟ್ ಸ್ಟಾರ್ಟು ಪ್ರತಿಯೊಬ್ಬರು ತಲೆಗೂ ಬರುವಂಥದ್ದು. ಸೊ ನೀವು ಕಟ್ ಮಾಡ್ಕೋಬೋದು ನೀಟಾಗಿ ಪೀಸಸ್ ಆಗಿ. ಎಲ್ಲರಿಗೂ ನಮಸ್ಕಾರ, ಅನೀಶ್ ಮುನ್ನಾ ವ್ಲಾಗ್ಸ್ಗೆ ಎಲ್ರಿಗೂ ಸ್ವಾಗತ ಹೇಳ್ತಾ ಮತ್ತೆ ಹೊಸ ವ್ಲಾಗ್ ಹೊಸ ರೆಸಿಪಿ ಜೊತೆ ವಾಪಸ್ ಬಂದಿದ್ದೀನಿ. ಇವತ್ತು ನಾನು ನಿಮಗೆ ಒಂದು ಸ್ವೀಟ್ ರೆಸಿಪಿನ ತೋರಿಸ್ಕೊಡಕ್ ಹೊರಟಿದ್ದೀನಿ. ಆ ಸ್ವೀಟ್ ರೆಸಿಪಿ ಯಾವ್ದಪ್ಪ ಅಂದ್ರೆ ಸಜ್ಜಿಗೆ. ಯೂಶಲಿ ನಿಮ್ಗೆ ಸಜ್ಜಿಗೆ ಅಂದ ತಕ್ಷಣ ಸತ್ಯನಾರಾಯಣ ಸ್ವಾಮಿ ಪೂಜೆಯ ಪ್ರಸಾದ ನೆನಪಾಗುತ್ತೆ. ಆ ಸತ್ಯನಾರಾಯಣ ಸ್ವಾಮಿ ಪೂಜೆಯ ಪ್ರಸಾದ ಮಾಡುವಂತ ಸಜ್ಜಿಗೆಯಲ್ಲಿ ಸುಮಾರು ಇಂಗ್ರೀಡಿಯೆಂಟ್ಸ್ ನ ಯೂಸ್ ಮಾಡ್ತೀವಿ. ಬಾಳೆಹಣ್ಣು ಆಗಿರ್ಬೋದು, ಸಕ್ಕರೆ, ದ್ರಾಕ್ಷಿ, ಗೋಡಂಬಿ ಇವೆಲ್ಲ ಯೂಸ್ ಮಾಡ್ತೀವಿ. ಇವತ್ತು ನಾನು ನಿಮ್ಗೆ ತೋರಿಸ್ಕೊಡ್ತಾರ ಅಂತ ಸಜ್ಜಿಗೆಯ ರೆಸಿಪಿಯಲ್ಲಿ ಇವೆಲ್ಲ ಇಂಗ್ರೀಡಿಯೆಂಟ್ಸ್ ಇಲ್ಲದೆ ಹೇಗ್ ಮಾಡೋದು ಸಜ್ಜಿಗೆನ. ನಾನು ಇವತ್ತು ನಿಮ್ಗೆ ಸಿಂಪಲ್ ಆಗಿ ಒಂದು 10 ನಿಮಿಷದಲ್ಲಿ ಆಗೋ ತರ ಸಜ್ಜಿಗೆ ರೆಸಿಪಿನ ತೋರಿಸ್ಕೊಡ್ತಾ ಇದ್ದೀನಿ. ಬನ್ನಿ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ತಗೊಂಡಿದ್ದೀನಿ ಈ ಸಜ್ಜಿಗೆ ರೆಸಿಪಿ ಮಾಡೋದಕ್ಕೆ ತೋರಿಸ್ತಾ ವಿಡಿಯೋ ಶುರು ಮಾಡ್ತೀನಿ. ಯೂಶಲಿ ನಮ್ಗೆ ಸಜ್ಜಿಗೆ ಅಂದ ತಕ್ಷಣ ಸುಮಾರು ಇಂಗ್ರೀಡಿಯೆಂಟ್ಸ್ ಬೇಕು, ಸ್ವಲ್ಪ ಮಾಡೋದ್ ಕಷ್ಟ, ಟೈಮ್ ಬೇಕು ಅಂತಾನೆ ತುಂಬಾ ಯೋಚನೆ ಮಾಡ್ತೀವಿ. ಬಟ್ ನಾನು ಇವತ್ತು ನಿಮ್ಗೆ ತೋರಿಸ್ಕೊಡ್ತಿರೋಂಥ ಸಜ್ಜಿಗೆ ರೆಸಿಪಿಲಿ ಮಿನಿಮಮ್ ಇಂಗ್ರೀಡಿಯೆಂಟ್ಸ್ ಮನೇಲಿರುವಂತ ಇಂಗ್ರೀಡಿಯೆಂಟ್ಸ್ ನ ಬಳಸ್ಕೊಂಡು ಸಜ್ಜಿಗೆ ರೆಸಿಪಿನ ಸಿಂಪಲ್ ಆಗಿ 10 ನಿಮಿಷದಲ್ಲಿ ಹೇಗೆ ಮಾಡೋದು ತೋರಿಸ್ಕೊಡ್ತೀನಿ. ಬನ್ನಿ. ನಾನು ಸಜ್ಜಿಗೆ ರೆಸಿಪಿನ ಮಾಡೋದಕ್ಕೆ 1 ಕಪ್ ದಪ್ಪ ರವೆ ತಗೊಂಡಿದ್ದೀನಿ, ಕೊಬ್ಬರಿ ತಗೊಂಡಿದ್ದೀನಿ, ತುಪ್ಪ ತಗೊಂಡಿದ್ದೀನಿ, ಹಾಗೆ ಏಲಕ್ಕಿ ತಗೊಂಡಿದ್ದೀನಿ, ಹಾಗೆ ಸಣ್ಣದು 3 ಅಚ್ಚು ಬೆಲ್ಲನ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ಸ್ವೀಟ್ ಜಾಸ್ತಿ ಬೇಕಾಗಿರೋದ್ರಿಂದ ನಾನು 3 ಅಚ್ಚು ಬೆಲ್ಲನ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ನಿಮ್ಗೆ ಸ್ವೀಟ್ ಯಾವ ರೀತಿ ಬೇಕು ಅದಕ್ಕೆ ತಕ್ಕಂತೆ ನೀವು ಎಷ್ಟು ಬೇಕು ಅಷ್ಟು ಬೆಲ್ಲನ ಯೂಸ್ ಮಾಡ್ಕೊಳ್ಳಿ. ಇಷ್ಟು ಇಂಗ್ರೀಡಿಯೆಂಟ್ಸ್ ನ ಯೂಸ್ ಮಾಡ್ಕೊಂಡು ಸಿಂಪಲ್ ಆಗಿ 10 ನಿಮಿಷದಲ್ಲಿ ಸಜ್ಜಿಗೆ ಮಾಡೋದು ಹೇಗೆ ಬನ್ನಿ ಇವಾಗ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ. ಮೊದಲಿಗೆ 1 ಕಪ್ ರವೆನ ಮೀಡಿಯಂ ಫ್ಲೇಮಲ್ಲಿ ಹುರ್ಕೋಬೋಣ ನೀಟಾಗಿ. ಆಲ್ಮೋಸ್ಟ್ ಇವಾಗ ಒಂದು 5 ನಿಮಿಷ ನೀಟಾಗಿ ರವೆನ ಹುರ್ಕೊಂಡಿದ್ದೀನಿ. ಇದು 1 ಲೆವೆಲ್ ಆಫ್ ಟಾಸ್ಕ್ ಆಯ್ತು ಇವಾಗ. ಫಸ್ಟ್ ಪ್ರಾಸೆಸ್ ರವೆನ ನೀಟಾಗಿ ಹುರ್ಕೊಳ್ಳೋದು. ಇವಾಗ ನೆಕ್ಸ್ಟ್ ಪ್ರಾಸೆಸ್ ಸಜ್ಜಿಗೆನ ಹೆಂಗೆ ರೆಡಿ ಮಾಡೋದು ಬನ್ನಿ ಕಂಪ್ಲೀಟ್ ಆಗಿ ನೋಡೋಣ. ಮೊದಲಿಗೆ ಇವಾಗ ರವೆನ ನೀಟಾಗಿ ಹುರ್ಕೊಂಡು ಸೈಡ್ಗೆ ತಿಟ್ಕೊಂಡಿದ್ದೀನಿ. ಇವಾಗ ನೆಕ್ಸ್ಟ್ ನಾನು ಅವಾಗಲೇ 1 ಗ್ಲಾಸ್ ರವೆ ತಗೊಂಡಿದ್ದೆ. ಆ 1 ಗ್ಲಾಸ್ ರವೆಗೆ ಇವಾಗ ಸಪ್ರೇಟ್ ಪಾತ್ರೆ ತಗೊಂಡು ಅದಕ್ಕೆ 3 ಗ್ಲಾಸು ನೀರು ಹಾಕೋತಾ ಇದ್ದೀನಿ. ಇವಾಗ ನೀರು ಕುದಿಯಕ್ಕೆ ಶುರು ಆಗಿದೆ. ಇವಾಗ ಬೆಲ್ಲ ಏನ್ ತಗೊಂಡಿದ್ದೆ ನಾನು 3 ಅಚ್ಚು ಪುಡಿ ಮಾಡಿ ಇಟ್ಕೊಂಡಿದ್ನಲ್ಲ, ಆ ಬೆಲ್ಲನ ನೀರು ಹಾಕೊಂಡು ಈಗ ಅದನ್ನ ನೀಟಾಗಿ ಕರಗಿಸ್ಕೊಳ್ಳೋಣ ನೀಟಾಗಿ ಅದನ್ನ. ಇವಾಗ ಬೆಲ್ಲನ ಹಾಕೊಂಡಿದ್ದೀನಿ. ಇವಾಗ ನೀಟಾಗಿ ಬೆಲ್ಲನ ಕರಗಿಸ್ಕೊಳ್ಬೇಕು. ಇವಾಗ ಬೆಲ್ಲ ನೀಟಾಗಿ ಕರಗಿದೆ. ಏಲಕ್ಕಿನ ಇವಾಗ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನ ಇದೇ ಟೈಮಲ್ಲಿ ಹಾಕೋಣ. ನೆಕ್ಸ್ಟ್ 1 ಕಪ್ ಕೊಬ್ಬರಿ ಅಂತ ತಗೊಂಡಿದ್ದೆ. ಅದನ್ನು ಹಾಕೋತಾ ಇದ್ದೀನಿ ಈಗ. ಮತ್ತೆ ನೀಟಾಗಿ ಹಂಗೆ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ತುಪ್ಪ ಹಾಕೋತಾ ಇದ್ದೀನಿ. ನಾನು ಒಂದು 5 ಸ್ಪೂನ್ ಅಷ್ಟು ತುಪ್ಪ ಹಾಕೋತೀನಿ. ನಿಮ್ಗೆ ಎಷ್ಟು ಬೇಕು ಅಷ್ಟು ಹಾಕೊಳ್ಳಿ. ತುಪ್ಪ ಹಾಕಿದಷ್ಟು ರುಚಿ ಜಾಸ್ತಿ. ಆಲ್ಮೋಸ್ಟ್ ಎಲ್ಲ ಇಂಗ್ರೀಡಿಯೆಂಟ್ಸ್ ಹಾಕೊಂಡಿದ್ದೀನಿ. ಫೈನಲಿ ರವೆ ಒಂದು ಹಾಕೋಬೇಕು. ಬೇರೆ ಇಂಗ್ರೀಡಿಯೆಂಟ್ಸ್ ಎಲ್ಲ ಏನೇನು ತಗೊಂಡಿದ್ದೆ ಕಂಪ್ಲೀಟ್ ಆಗಿ ಅದನ್ನ ಹಾಕಿ ಇನ್ನೊಂದು ಸ್ವಲ್ಪ ಹೊತ್ತು ಇದು ನೀಟಾಗಿ ಕುದ್ದ ತಕ್ಷಣ
ರವೆನ ಮಿಕ್ಸ್ ಮಾಡಿಕೊಂಡು ಫೈನಲಿ ಸಜ್ಜಿಗೆನ ರೆಡಿ ಮಾಡೋದು. ಸೊ ಎಲ್ಲ ಇಂಗ್ರೀಡಿಯೆಂಟ್ಸು ನೀಟಾಗಿ ಕುದಿದೆ. ಸೊ ಇದೇ ಟೈಮಲ್ಲಿ ಸೊ ಮೈನ್ ಇಂಗ್ರೀಡಿಯೆಂಟು ರವೆ ಏನು ತಗೊಂಡಿದ್ದೆ 1 ಗ್ಲಾಸು. ಸೊ ಅದನ್ನ ಹಾಕೋಬೇಕು. ಸೊ ಹಾಕೊಂಡು ನೀಟಾಗಿ ಕೈ ಆಡಿಸ್ತಾ ಇರಿ. ಸೊ ನೀಟಾಗಿ ಮಿಕ್ಸ್ ಆಗುತ್ತೆ ಅದು. ಸೊ ಎಲ್ಲ ನೀಟಾಗಿ ಕಂಬೈನ್ ಆಗಿ ಸಜ್ಜಿಗೆ ಫೈನಲ್ ಆಗಿ ರೆಡಿ ಆಗುತ್ತೆ. ಫೈನಲಿ ರವೆನೂ ಹಾಕೊಂಡಿರೋದ್ರಿಂದ ಸೊ ಆಲ್ಮೋಸ್ಟ್ ಸಜ್ಜಿಗೆ ಇನ್ನೇನು ರೆಡಿ ಆಗ್ತೀನಿ ಅಂತ ಹೇಳ್ತಾ ಇದೆ. ಸೊ ಆಲ್ಮೋಸ್ಟ್ ಇವಾಗ ನೀಟಾಗಿ ಮತ್ತೆ ಇದೆಲ್ಲ ನೀಟಾಗಿ ಕಂಬೈನ್ ಆಗಿ ಕುದ್ದು ಫೈನಲ್ ಆಗಿ ಸಜ್ಜಿಗೆ ರೆಡಿ ಆಗುತ್ತೆ. ಸೊ ಫೈನಲಿ ಸಜ್ಜಿಗೆ ರೆಡಿಯಾಗಿದೆ. ಸೊ ಬಿಸಿ ಬಿಸಿ ಸಜ್ಜಿಗೆ. ಸೊ ಫೈನಲ್ ಆಗಿ ಇಂಗ್ರೀಡಿಯೆಂಟ್ಸ್ ಅಲ್ಲಿ ನೀಟಾಗಿ ಕಂಬೈನ್ ಆಗಿ ಸೊ ಒಂದು ಸೂಪರ್ ಸಜ್ಜಿಗೆ ರೆಡಿಯಾಗಿದೆ ಅಂತಲೇ ಹೇಳ್ಬೋದು. ಸೊ ಇವಾಗ ಸೊ ಇನ್ನೊಂದು ಪ್ಲೇಟಲ್ಲಿ ನಾನು ಸೊ ತುಪ್ಪನ ಹಾಕಿಟ್ಕೊಂಡಿದ್ದೀನಿ. ಸೊ ಈಗ ಇಲ್ಲೇನು ಸಜ್ಜಿಗೆ ರೆಡಿಯಾಗಿದೆ ಸೊ ಕಂಪ್ಲೀಟ್ ಆಗೋದನ್ನು ಇಲ್ಲಿಗೆ ಡಂಪ್ ಮಾಡಿಕೊಂಡು ಸೊ ಅದಾದಮೇಲೆ ಸ್ವಲ್ಪ ಆರದ್ಮೇಲೆ ಅದನ್ನು ನೀಟಾಗಿ ಪೀಸಸ್ ಆಗಿ ಕಟ್ ಮಾಡ್ಕೋಬೋದು. ಸೊ ಅದು ಹೇಗೆ ಅಂತ ನಾನು ಇವಾಗ ನಿಮ್ಗೆ ತೋರಿಸ್ತೀನಿ. ಸೊ ಇವಾಗ ಫೈನಲಿ ಸಜ್ಜಿಗೆ ರೆಡಿಯಾಗಿ ಸೊ ತಟ್ಟೆಗೆ ಹಾಕೊಂಡಿದ್ದೀನಿ. ಸೊ ಇದಕ್ಕೆ ಸ್ವಲ್ಪ ಮೇಲ್ಗಡೆ ಸ್ವಲ್ಪ ತುಪ್ಪ ಹಾಕೊಂಬಿಟ್ಟು ಇವಾಗ ಸೊ ಹಾಗೆ ಸ್ವಲ್ಪ ನೀಟಾಗಿ ಸೊ ಅದನ್ನು ಸ್ಪ್ರೆಡ್ ಮಾಡ್ಕೊಬಿಡ್ತೀನಿ. ಸೊ ನೀಟಾಗಿ ಅದನ್ನು ಕಟ್ ಮಾಡ್ಕೋಬೋದು. ಸೊ ಬಿಸಿ ಇರುತ್ತೆ, ಸ್ವಲ್ಪ ನಿಧಾನಕ್ಕೆ ಸೊ ಸ್ಪ್ರೆಡ್ ಮಾಡ್ಕೊಳ್ಳಿ. ಸೊ ಸ್ವಲ್ಪ ಆರಿದ್ಮೇಲೆ ಸೊ ನೀವು ನೀಟಾಗಿ ಇದನ್ನು ಪೀಸಸ್ ಆಗಿ ಕಟ್ ಮಾಡ್ಕೋಬೋದು. ಸೊ ಬೇಕಾದವರು ನಿಮಗೆ ಸೊ ಹಾಗೆ ಸೊ ಕೇಸರಿಬಾತ್ ಥರನೂ ಡೈರೆಕ್ಟ್ ಹಂಗೂ ತಿನ್ಬೋದು. ಸೊ ಇಲ್ಲ ಬೇಡ ಸ್ವಲ್ಪ ಪೀಸ್ ಥರ ಬೇಕು ಅಂದರೆ ಸೊ ಈ ರೀತಿ ನೀವು ತಟ್ಟೆಗೆ ಹಾಕೊಂಡು ಸ್ವಲ್ಪ ಮೇಲ್ಗಡೆ ಬಿಸಿ ಇದ್ದಾಗಲೇ ಸ್ವಲ್ಪ ತುಪ್ಪ ಹಾಕಿ ಹಿಂಗೆ ಮಾಡಿದ್ರೆ ಸ್ವಲ್ಪ ಆರಿದ್ಮೇಲೆ ನೀವು ಅದನ್ನು ನೀಟಾಗಿ ಸೊ ನಿಮ್ಗೆ ಯಾವ ಸೈಜ್ ಬೇಕು ಆ ಸೈಜ್ಗೆ ನೀಟಾಗಿ ಪೀಸ್ ಮಾಡಿ ಇಟ್ಕೋಬೋದು. ಸೊ ಫೈನಲಿ ಸಜ್ಜಿಗೆ ರೆಡಿಯಾಗಿದೆ. ಸೊ ತಟ್ಟೆಗೂ ಹಾಕೊಂಡಿದ್ದೀನಿ. ಆ್ಯಂಡ್ ಇವಾಗ ಫೈನಲ್ ಟಚಪ್ಪು ಸೊ ಕೊಬ್ಬರಿನ ಇದ್ರ ಮೇಲೆ ಸ್ವಲ್ಪ ಹಾಕೊಂಡ್ಬಿಟ್ರೆ ಸೊ ಫೈನಲ್ ಆಗಿ ಸಜ್ಜಿಗೆ ಕಂಪ್ಲೀಟಾಗಿ ರೆಡಿ ಆದಂಗೆ. ಸೊ ಇವಾಗ ಕಂಪ್ಲೀಟಾಗಿ ಸಜ್ಜಿಗೆ ಆರಿದೆ. ಸೊ ಇದೇ ಟೈಪಲ್ಲಿ ನೀವು ಇದನ್ನು ನಾನು ಆವಾಗಲೇ ಹೇಳ್ದಂಗೆ ಸೊ ನೀವು ಕಟ್ ಮಾಡ್ಕೋಬೋದು ನೀಟಾಗಿ ಪೀಸಸ್ ಆಗಿ. ಸೊ ಬೇಕು ಅಂದರೆ ನೀವು ಹಾಗೂ ತಿನ್ಬೋದು. ಸೊ ಬಿಸಿಲಿ ಆರಿಸ್ಕೊಂಡು ಸ್ವಲ್ಪ ಹೊತ್ತು ಬಿಟ್ಟರೆ ಸೊ ನೀವು ಈಸಿಯಾಗಿ ಕಟ್ ಮಾಡಿಕೊಂಡು ನಿಮ್ಗೆ ಎಷ್ಟು ಬೇಕಷ್ಟು ಆರಾಮಾಗಿ ತಿನ್ಬೋದು. ಸೊ ನೀಟಾಗಿ ಹೆಂಗೆ ಬರ್ತಾಯಿದೆ ನೋಡಿ, ನೀಟಾಗಿ ಕಟ್ ಮಾಡ್ಕೋಬೋದು ಇವಾಗ. ಸೊ ಫೈನಲಿ ಸಜ್ಜಿಗೆ ರೆಡಿಯಾಗಿದೆ. ಸೊ ಆಲ್ಮೋಸ್ಟು ರೆಡಿ ಆದಮೇಲೂ ಒಂದು ಸ್ವಲ್ಪ ಹೊತ್ತು ಆರಾಕ್ಬಿಟ್ಟು ಸೊ ಅದನ್ನು ಕಂಪ್ಲೀಟಾಗಿ ಕಟ್ ಮಾಡಿಕೊಂಡು ಪೀಸ್ ಮಾಡಿಕೊಂಡು ಸೊ ಟೇಸ್ಟ್ ನೋಡೋಣ ಸಜ್ಜಿಗೆ ಹೆಂಗೆ ಬಂದಿದೆ ಅಂತ. ಸೊ ಟೇಸ್ಟ್ ನೋಡ್ತಾ ಇದ್ದೀನಿ ಈಗ. ಸೂಪರಾಗಿ ಬಂದಿದೆ ಸಜ್ಜಿಗೆ ಅಂತೂ. ಸೊ ನಾನು ಆವಾಗಲೇ ಹೇಳ್ದಂಗೆ ಸಜ್ಜಿಗೆ ಅಂದ ತಕ್ಷಣ ಸೊ ಮಾಡೋಕ್ಕೆ ತುಂಬ ಟೈಮ್ ಬೇಕು, ಕಷ್ಟ.
ಅನ್ನೋದೇ ಫಸ್ಟ್ ಸ್ಟಾರ್ಟು ಪ್ರತಿಯೊಬ್ಬರು ತಲೆಗೂ ಬರುವಂಥದ್ದು. ಸೊ ಇವತ್ತು ನಾನು ಹೆಂಗೆ ತೋರಿಸಿದ್ದೀನಿ ನಿಮಗೆ. ಸೊ ಇದೊಂದು ಆಲ್ಮೋಸ್ಟ್ ಮಿನಿಮಮ್ 10ರಿಂದ 15 ನಿಮಿಷದಲ್ಲಿ ನೀವು ಈಸಿಯಾಗಿ ಮಾಡ್ಕೋಬೋದು. ಆ್ಯಂಡ್ ಅದು ಮಿನಿಮಮ್ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಕೊಂಡು ಸಿಂಪಲ್ ಆಗಿ ಸಜ್ಜಿಗೆ ಹೇಗೆ ಮಾಡೋದು ಅಂತ ನಿಮ್ಗೆ ತೋರಿಸ್ಕೊಟ್ಟಿದ್ದೀನಿ. ಸೊ ಟೇಸ್ಟ್ ಅಂತೂ ಸೂಪರ್ ಆಗಿ ಬಂದಿದೆ. ಸೊ ಅಡಿಷ್ನಲ್ ತುಪ್ಪ ಏನಾದ್ರು ಬೇಕು ಅಂದರೆ ನೀವು ಹಾಕೊಂಡು ಸೊ ಅದ್ರ ಜೊತೆಗೂ ತಿನ್ಬೋದು. ಸೊ ಫೈನಲಿ ಸಜ್ಜಿಗೆ ರೆಸಿಪಿನ ಈ ವಿಡಿಯೋದಲ್ಲಿ ನಿಮ್ಗೆ ತೋರಿಸ್ಕೊಟ್ಟಿದ್ದೀನಿ. ಸೊ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೊಂದು ಹೊಸ ರೆಸಿಪಿ ಜೊತೆ ಸಿಗ್ತೀನಿ ಅಂತ ಹೇಳ್ತಾ ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅನ್ಕೋತೀನಿ. ಹಾಗಾದ್ರೆ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನೀವು ನನ್ನ ಚಾನಲ್ನ ಹೊಸದಾಗಿ ನೋಡ್ತಿದ್ರೆ ಮರೆಯದೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.